ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ 1ರಲ್ಲಿ ನಿಮಗೂ ಮತ್ತು ಜಾಹ್ನವಿ ಅವರಿಗೂ ಒಂದು ಜಗಳ ಆಗುತ್ತೆ. ಆ ಜಗಳ ಟೈಮಲ್ಲಿ ನಿಮ್ಮ ಜೆಸ್ಚರ್ ಬದಲಾಗತ್ತೆ ಅಂತ ಹೇಳಿ ಧ್ರುವಂತ್ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಮನೆಯೊಳಗಡೆ ಒಂದು ಕಮೆಂಟ್ ಮಾಡ್ತಾರೆ ಜಾಹ್ನವಿ ಅವರು. ಹೊರಗಡೆ ಬಂದ ಮೇಲೆ ನಮ್ಮ ಇಂಟರ್ವ್ಯೂದಲ್ಲಿ ಜಾಹ್ನವಿ ಅವರು ಹೇಳುವಂಥದ್ದು, ಅವರಿಗೆ ಮಾತ್ರೆ ಕಳಿಸಿಲ್ಲ ಅನ್ಸುತ್ತೆ, ಅದಕ್ಕೆ ಹಾಗೆ ಬಿಹೇವ್ ಮಾಡ್ತಾರೆ ಧ್ರುವಂತ್ ಅವರು. ನಂದೇ ಪ್ರೊಡಕ್ಷನ್ ಹೌಸ್ ಇದೆ, ನಾನು ಧ್ರುವಂತ್ ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ. ಈ ಥರದ್ದೆಲ್ಲ ಮಾತುಗಳು ಯಾಕೆ ಬಂತು ಅಂತ ಅಷ್ಟರ ಮಟ್ಟಕ್ಕೆ ಒಂದು ಅಲ್ಲಿ ಆಟದಲ್ಲಿ ಕೊಟ್ಟು ತಗೊಳ್ಳೋದು ಸಹಜ. ಅವರವ್ರ ಆಟ ತೋರಿಸ್ಕೊಳ್ತಾರೆ, ಅವ್ರು ಏನು ತೋರಿಸ್ಕೊಳ್ತಾರೋ ಅವರ ವ್ಯಕ್ತಿತ್ವ, ಈ ವ್ಯಕ್ತಿತ್ವದ ಆಟ ಅವ್ರೇನು ತೋರಿಸ್ಕೊಳ್ತಾರೋ ನಾವು ಅದಕ್ಕೆ ರೆಸ್ಪಾಂಡ್ ಹಾಗೆ ಕೊಡ್ತೀವಿ. ಅಲ್ಲಿ ಹೊಡೆದಾಡೋಕ್ಕಾಗಲ್ಲ. ನಾವೇನು ಆ ಮೂಮೆಂಟಲ್ಲಿ ನಮ್ಮ ರಿಯಾಕ್ಷನ್ ಏನು ಅವ್ರು ಆಡೋದಕ್ಕೆ ಅದಕ್ಕೆ ತಕ್ಕ ರಿಯಾಕ್ಷನ್ನೇ ಕೊಟ್ಟಿದ್ದೀವಿ. ಬಹುಶಃ ಆ ರೀತಿ ಕೊಟ್ಟಾಗ ಯಾರಿಗಾದ್ರೂ ಸ್ವಲ್ಪ ಬರ್ನ್ ಆಗೋದು ಸಹಜ. ಮತ್ತು ಧ್ರುವಂತಿದ್ದು ರಿಸೀವಿಂಗ್ ಮತ್ತು ಡೆಲಿವರಿ ನಮ್ಮದು ಸ್ಟೈಲೇ ಬೇರೆ ಇದೆ ಆಯಿತಾ. ಸೊ ಹಾಗಾಗಿ ಅದು ಆಮೇಲೆ ಹೊರಗಡೆ ಬಂದಾದ್ಮೇಲೇನು ಹೇಳಿದ್ರು, ಕೆಲವರು ತೋರಿಸಿದ್ರು, ಏನೋ ಅದು ಅವರ ವ್ಯಕ್ತಿತ್ವ. ಹೊರಗಡೆ ಬಂದಮೇಲೆ ಆಟವನ್ನು ಬಿಟ್ಟು ಬಂದಮೇಲೇನೋ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅದು ಅವರ ವ್ಯಕ್ತಿತ್ವ ತೋರಿಸುತ್ತೆ. ಅದೇನೋ ಕಂದ ನಾನೇ ಜಾಬ್ ಕೊಡ್ತೀನಿ. ಸೊ ನನಗೆ ಭಾಳ ಸಂತೋಷ ಆಯಿತು ನಿಜವಾಗ್ಲೂ. ಇವತ್ತು ನನ್ನ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಕಂದ ಅಂತ ಪ್ರೀತಿಯಿಂದ ಕರೆದು ಹೊರಗಡೆ ಬಂದ ತಕ್ಷಣ ನಾನೇ ಜಾಬ್ ಕೊಡ್ತೀನಿ ಅಂತ ಅಂದಾಗ ಇದಕ್ಕಿಂತ ಇನ್ನೇನು ಕೇಳ್ಕೊಳ್ಳಿ, ಇನ್ನೇನು ಸಂಬಳದ ಬಗ್ಗೆ ನಾವು ಮಾತಾಡಬೇಕಷ್ಟೇ ಅನಿಸುತ್ತೆ. ಜಾಬ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕಂದ ಅಂತ ಕರೀತಾರೆ. ಯಾವ ಬಾಸು ಕಂದ ಅಂತ ಕರೆದು ಒಂದು ಜಾಬ್ ಕೊಡ್ತಾರೆ? ಇನ್ನೇನೊಂದು ಪೇಮೆಂಟ್ ಬಗ್ಗೆ, ಪೇಮೆಂಟು ಕರೆಕ್ಟ್ ಒಳ್ಳೆ ಪೇಮೆಂಟ್ ಸಿಕ್ಬಿಟ್ರೆ ಮ್ಯಾಮ್ ನಮ್ಮ ಕೆರಿಯರ್ ಸೆಟ್ಲು. ಆ್ಯಂಡ್ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಜಾಹ್ನವಿ ಅವ್ರಿಗೆ. ನಮಗೆ ಇಂಥ ಒಂದು ಅವಕಾಶ ಕೊಟ್ಟವ್ರು ನಮ್ಮ ಕೆರಿಯರ್ನ ಸೆಟಲ್ ಮಾಡ್ತಿದ್ದಾರೆ, ಅಷ್ಟೇ ಹೇಳಬಲ್ಲೆ.